ಅಲ್ಲೆಲುಯ್ಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ವಾಕ್ಯ ಸಂದೇಶ ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯ 28ನೇ ವಚನವನ್ನು ಓದಿಕೊಳ್ಳೋಣ. ದೇವರ ವಾಕ್ಯವನ್ನು ಕೇಳಿ ಅದಕ್ಕೆ ಸರಿಯಾಗಿ ನಡೆದುಕೊಳ್ಳುವವರು ಧನ್ಯರು ಅಂದನು. ಅಲ್ಲೆಲುಯ್ಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯಾರು ದೇವರ ವಾಕ್ಯವನ್ನು ಅನುಸರಿಸುತ್ತಾರೋ, ದೇವರ ವಾಕ್ಯವನ್ನು ಯಾರು ಸರಿಯಾದ ರೀತಿಯಲ್ಲಿ ನಡೆದುಕೊಳ್ಳುತ್ತಾರೋ, ದೇವರ ವಾಕ್ಯದಲ್ಲಿ ಹೆಚ್ಚಾಗಿ ಬೆಳೆದುಕೊಂಡು ದೇವರ ವಾಕ್ಯದ ಪ್ರಕಾರ ನಡೆದರೆ ಅವರು ಧನ್ಯರಾಗಿರುತ್ತಾರೆ. ಆ ಕಾರಣದಿಂದಾಗಿ ನಾವು ದೇವರ ವಾಕ್ಯವನ್ನು ಅನುಸರಿಸಿದಾಗ ನಾವು ಏನೇ ಬೇಡಿಕೊಳ್ಳಲು ದೇವರು ಕೊಡುವಂತರಾಗಿದ್ದಾನೆ. ಅದಕ್ಕಾಗಿ ನಾವು ತುಂಬಾ ಧನ್ಯರಾಗಿರುತ್ತೇವೆ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನು ಪರಿಶುದ್ಧನು ಉನ್ನತನು ಮಹೋನ್ನತನಾದ ತಂದೆ ಸಪ್ಪ, ನಿನ್ನ ನಾಮಕ್ಕೆ ಕೋಟಿ ಸ್ತೋತ್ರ ರಾಜ. ಕರ್ತನೆ, ಈ ಸಮಯದಲ್ಲಿ ಕರ್ತನೆಪ್ಪ ವಾಕ್ಯ ಹೇಳಲು ಅವಕಾಶ ಕೊಟ್ಟಿದ್ದಕ್ಕಾಗಿ ನಿಮ್ಗೆ ಸ್ತೋತ್ರ ರಾಜ. ಹೌದು ಸ್ವಾಮಿ, ನಾವು ದೇವರ ವಾಕ್ಯವನ್ನು ಸ್ವಾಮಿ ಅನುಸರಿಸಿದರೆ ಅಪ್ಪ ನಾವು ಧನ್ಯರು ಅಂತ ನೀವು ವಾಕ್ಯದ ಹೇಳುತ್ತಿದ್ದಿಲ್ಲ ಸ್ವಾಮಿ. ಅದೇ ರೀತಿಯಲ್ಲಿ ಕರ್ತನೆ, ನಾವು ನಂಬಿಕೆಯಿಂದ ಕರ್ತನೆ ವಾಕ್ಯದ ಪ್ರಕಾರ ನಡೆಯುವಾಗೆ ಸಹಾಯ ಮಾಡಬೇಕಂದಪ್ಪ. ನಿನ್ನ ನಾಮದಲ್ಲಿ ಬೇಡು ಅಂದುಕೊಳ್ಳುತ್ತೇವೆ ನಮ್ಮ ತಂದೆ. ಆಮೇನ್.